ಹ್ಞೂ ಅಡುಗೆ ಮಾಡ್ತಾ ಇದ್ದೀನಿ. ಏನು ಅಡುಗೆ ಮಾಡ್ತಾ ಇದೆಯಾ? ನಿಂಗೆ ಹ್ಞೂ ಚಿಕನ್ ಮಾಡ್ತಾ ಇದ್ದೀನಿ. ಚಿಕನ್ ಮಾಡ್ತಾ ಇದೆಯಾ? Welcome to Meghana's YouTube channel. So, ಇವತ್ತಿನ ವಿಡಿಯೋಲಿ I thought I'll make a cooking vlog. So this is my very first YouTube vlog. Tumma dinadinda I thought of making vlogs, but I couldn't make one. I did not execute. But in mele I'll try to make them. Usually I like anthadiralla nan daily vlogs alli nanu daily vlogs ಮಾಡತಾರೆ. I'm not a big influencer, but I do cook well, so I thought why not record them and post. So in Mele I will try posting my cooking vlogs. Do watch them, like, share and subscribe. Okay, so yeah. My name is Meghana, as you all know, and that's all about my introduction. Welcome to my channel again. So let's get into the video. So ಇವತ್ತು ನಾನು ಬಿರಿಯಾನಿ ಮಾಡ್ತಿದ್ದೆ. So let's get it. So let's begin. We need onion, tomato. ನಾನು ಅದನ್ನು ರೆಡಿ ಇಟ್ಕೊಂಡಿಲ್ಲ, so I will keep that ready now. 3 onions. ನಾನು ಇದನ್ನು for 4 to 5 members ಕ್ವಾಂಟಿಟಿಗೆ ಮಾಡ್ತಿದ್ವಿ. So I'm taking 3 onions. ಇದು ರೆಡಿ ಇಟ್ಕೊ ಬರ್ತೀನಿ ಪ್ಲೀಸ್. ಇಟ್ಕೊಂಡಿದ್ದೀನಿ 3 onions. ನಾವು we need 2 tomatoes. ಒಂದು ಚಿಕ್ಕ ಟೊಮೆಟೊ ಇದ್ರೆ ಸಾಕು, ಬಿಕಾಸ್ ತುಂಬ ಟೊಮೆಟೊಸ್ ಹಾಕಬಾರ್ದು, ಆರ್ ಇಟ್ ವುಡ್ ಟೇಸ್ಟ್ ಲೈಕ್ ಟೊಮೆಟೊ ಬಾತ್. ಆ್ಯಂಡ್ ನಾನು ಇವಾಗ ಮಾಡ್ತಿರೋದು ರೆಡ್ ಕಲರ್ ಬಿರಿಯಾನಿ. ದಿಸ್ ವಾಸ್ ಬಿಕಾಸ್ ತುಂಬ ಸಲ ನಾನು ಡನ್ ದಿಸ್ ನಾಟಿ ಸ್ಟೈಲ್ ಗ್ರೀನ್ ಬಿರಿಯಾನಿ ಓನ್ಲಿ, ಬಟ್ ತುಂಬ ದಿನ ಆಯ್ತಲ್ಲ, ಸೊ ಐ ಥಾಟ್ ಐ ಮೇಕ್ ರೆಡ್ ಬಿರಿಯಾನಿ. ಸೊ 2 tomatoes ready. Tomatoes done. ಈಗ we need ಪುದೀನ ಆ್ಯಂಡ್ ಕೊತ್ತಂಬರಿ, ಅದನ್ನು ಕಟ್ ಮಾಡ್ಕೊಂಡು ಆ್ಯಂಡ್ ಬಿ ಬ್ಯಾಕ್. ಏನೇನು ಹೆಸರು? ದಿಯಾ. ಏನೇನು ಹೆಸರೇನು? ದಿಯಾ. ಓಕೆ, ದಿಯಾ ಕೂಡ ಬಿರಿಯಾನಿ ಮಾಡ್ತಿದ್ದಾಳೆ ಇವತ್ತು. ಓಕೆ, ಸೊ ಈಗ ರುಬ್ಬೋದಕ್ಕೆ ನಾನು ಇದನ್ನು ಕಂಪ್ಲೀಟಾಗಿ ರುಬ್ತಾ, ಅಂದರೆ ತುಂಬ ಕ್ವಾಂಟಿಟಿಲಿ ರುಬ್ತಾ ಇಲ್ಲ, ಸಿನ್ಸ್ ನನಗೆ ರೆಡ್ ಬಿರಿಯಾನಿ ಬೇಕು. ಸೊ ಇವಾಗ ರುಬ್ಕೊಳೋದಕ್ಕೆ ಕಂಪ್ಲೀಟಾಗಿ ನಾನು, ಅಂದರೆ ತುಂಬ ಕ್ವಾಂಟಿಟಿನಲ್ಲಿ ನಾನು ರುಬ್ತಿಲ್ಲ, ಲೈಟ್ ಕ್ವಾಂಟಿಟಿಲಿ ನಾನು ರುಬ್ತಾ ಇದ್ದೀನಿ. ಲೈಕ್ ಸ್ವಲ್ಪ ಪುದೀನ, ಸ್ವಲ್ಪ ಕೊತ್ತಂಬರಿ, ಲೈಕ್ 1-2 slices ಆಫ್ ಟೊಮ್ಯಾಟೊ ಆ್ಯಂಡ್ 2 slices ಆಫ್ ಆನಿಯನ್. ಆ್ಯಂಡ್ ಕೊತ್ತಂಬರಿ, ಪುದೀನ, ಸ್ವಲ್ಪ ಲೈಕ್ ಇಷ್ಟೇ 2 slices ಆಫ್ ಆನಿಯನ್, ಒಂದು ಇಷ್ಟೇ ಟೊಮ್ಯಾಟೊ, ಆ್ಯಂಡ್ ಇಷ್ಟು ಚಕ್ಕೆ,
ಚಿಕ್ಕದಿರೋದ್ರಿಂದ ಐ ಆಮ್ ಆ್ಯಡಿಂಗ್ ದಿಸ್ ಟು ಲವಂಗ, ಇಷ್ಟು ಗಸಗಸೆ, ಇಷ್ಟು ಸೊಂಪು, ಆ್ಯಂಡ್ ದೆನ್ ಇಷ್ಟು ಕಸೂರಿ ಮೆಥಿ ಹಾಕ್ಕೋಬೇಕು. ಹಾಕೋ, ನೀರು ಹಾಕ್ಕೊಂಡು ರುಬ್ಕೊಳ್ಳಿ. ತುಂಬ ಕಮ್ಮಿ ಕ್ವಾಂಟಿಟಿಲಿ ನಾನು ರುಬ್ತಾ ಇದ್ದೆ. ಅಲ್ಲಿ ಲೈಕ್ ಐ ಹ್ಯಾಡ್ ಟು ಆ್ಯಡ್ ಸಮ್ ಮೋರ್ ವಾಟರ್. ಅದಕ್ಕೆ ನಾನು ನೀರು ಬದಲು ಸ್ವಲ್ಪ ಮೊಸರು ಹಾಕ್ಕೊತಾ ಇದ್ದೀನಿ. ಎನಿವೇಸ್ ಕುಕ್ ಮಾಡಬೇಕಾದ್ರೆ ಮೊಸರು ಹಾಕ್ಕೊತೀರಿ, ದಟ್ ಇಸ್ ವೈ ಇವಾಗಲೇ ಮೊಸರು ಹಾಕ್ಕೊಂಡ್ಬಿಡ್ತೀನಿ. ರುಬ್ಕೊಂಡಿದ್ದೀನಿ. ಇದು ಪೇಸ್ಟ್ ಸ್ವಲ್ಪ ಇರುಮಾ. So first oil. Oh sorry. ನೀವು ಫಸ್ಟ್ ಎಣ್ಣೆ ಹಾಕೋಬೇಕು, ಅದನ್ನು ಹೇಳು. ಫಸ್ಟು ಏನು ಹಾಕೋಬೇಕು? ಅದಲ್ಲ, ಫಸ್ಟ್ ಎಣ್ಣೆ ಹಾಕೋಬೇಕು. ಓಕೆ, ಸೊ ಪಾತ್ರೆ ಕಾದ್ಮೇಲೆ ಫಸ್ಟ್ ಎಣ್ಣೆ ಹಾಕೋಬೇಕು. ಲಾಸ್ಟ್ ಟೈಮ್ ಐ ಹ್ಯಾಡ್ ಲೆಫ್ಟ್ ಔಟ್ ಆಯಿಲ್, ಸೊ ನಾನು ಅದನ್ನೇ ಯೂಸ್ ಮಾಡ್ತೀನಿ. ತುಪ್ಪ ಹಾಕ್ಕೊತಿದ್ದೀನಿ ಸ್ವಲ್ಪ, ಬಿಕಾಸ್ ಇನ್ ಬಿಟ್ವೀನ್ ಕೂಡ ಆ್ಯಡ್ ಮಾಡ್ಕೋಬೇಕು, ಲಾಸ್ಟಲ್ಲಿ ಆ್ಯಡ್ ಮಾಡ್ಕೋಬೇಕು. ಇರೋದಿಯಾ ನೀನು? ಹಾಂ ತಗೋ, ಹಾಕು ನೀವು. ಹಾಕಲ್ಲ ಬಿಡು, ನಾನೇ ಹಾಕಲ್ಲ, ಸುಟ್ಟಲ್ಲ. ಸೊ ಎಣ್ಣೆ ಹಾಕಿದ್ಮೇಲೆ ಮ್ಯಾಡಿಂಗ್ 4 ಲವಂಗ ಹಾಕ್ತೀಯಾ? 4 ಲವಂಗ ಆ್ಯಂಡ್ ಚಕ್ಕೆ ಇದು ಹಾಕುತ್ತೀರಾ? ಹಾಕು. 2 ಯಾಲಕ್ಕಿ ಹಾಕು. ಕಸೂರಿ ಮೇಥಿ ಸಾರಿ, ಸೋಂಪು ಹಾಕ್ತಾಯಿದ್ದೀನಿ. ಸ್ವಲ್ಪ ಸೋಂಪು ಎಷ್ಟು ಬೇಕೋ ಅಷ್ಟು. ಇದು ಮನೆಯಲ್ಲಿದೆಯಾ? ಆ್ಯಂಡ್ ಕಸೂರಿ ಮೇಥಿ ಆ್ಯಕ್ಚುಲಿ ಇದು ಜಾಸ್ತಿ ಹಾಕಿದಷ್ಟು ಟೇಸ್ಟಿ. ಸೊ ಆ್ಯಡ್ ಲೈಕ್ ಹಂಗಂತ ತುಂಬ ಮ್ಯಾಕ್ಸಿಮಮ್ ಹಾಕೋದಿಲ್ಲ. I don't know what is this. Okay, I do. And ಪಲಾವ್ ಎಲೆ 1-2 ಹಾಕು. ತುಂಬ ಲೈಕ್ 2-3 ಮೆಂಬರ್ಸಿಗೆ ಮಾಡ್ತಿದ್ರೆ 1 ಪಲಾವ್ ಎಲೆ ಏನು. ಸೊ ಇವಾಗೇನು ಹಾಕ್ತಿದ್ದೀವಿ? ಉಳ್ಳುಳ್ಳಿ ಇಲ್ಲ, ಇವಾಗ ಈರುಳ್ಳಿ ಹಾಕ್ತಿದ್ಯಾ? ಆನಿಯನ್ ತಗೊಂಡು ಫ್ರೈ ಲೈಕ್ ಕಂಪ್ಲೀಟ್ಲಿ ಬ್ರೌನ್ ಆಗೋವರೆಗೂ ಫ್ರೈ ಮಾಡಬಾರ್ದು. ಇನ್ನೇನು ಬ್ರೌನ್ ಆಗುತ್ತೆ ಅಲ್ವಾ ಅಲ್ಲಿವರೆಗೂ ಫ್ರೈ ಮಾಡಬೇಕು. ಲೈಕ್ ತುಂಬ ಸಾಫ್ಟ್ ಟೆಕ್ಸ್ಚರ್ ಬರಬೇಕು, ಅಲ್ಲಿವರೆಗೂ ಫ್ರೈ ಮಾಡಿ. ಏನದು? ಓಕೆ, ಸೊ ಆನಿಯನ್ಸ್ನ ಫ್ರೈ ಮಾಡ್ತೀನಿ. ಫ್ಲೇಮ್
ಈಗ ನಿಮ್ಮ ಕಂಫರ್ಟ್ ತಕ್ಕಂಗೆ ಸೆಟ್ ಮಾಡಿಕೊಂಡು ಫ್ರೈ ಮಾಡಿ. ಬಟ್ ನಾನು ಹೇಳ್ದಂಗೆ ತುಂಬ ಸಾಫ್ಟ್ ಆಗೋವರೆಗೂ ಫ್ರೈ ಮಾಡಿ. ಈಗ ಹಾಂ, this is my ಈಗ ಸಾಕು. ಈಗ ಸಾಕು ಬಿಡು, ಆಮೇಲೆ ಹಾಕ್ಯ ಕೂಚು. ಇವಾಗ ನಂಗೆ ನೆಕ್ಸ್ಟ್ ಏನು ಬೇಕಿದೆಯಾ ಹಿಡ್ಕೊ. ಸೊ ನೆಕ್ಸ್ಟ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಬೇಕು. ಫ್ರೈ ಆದಮೇಲೆ ಮನೆಯಲ್ಲಿ ಮಾಡಿರೋ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿದ್ರೆ ಇಟ್ ವಿಲ್ ಬಿ ನ್ಯೂ ಟೇಸ್ಟಿ ಆಗಿರುತ್ತೆ. ಐ ಆಮ್ ವೆರಿ ಲೇಸಿ, ಸೊ ನಾನು ಯೂಸಿಂಗ್ ದ ಒನ್ ದಟ್ ಟಾಪ್. ಸಾಕು ಬಿಡು, ಇಲ್ಲಿ ನೋಡು ಇದು ಇಟ್ಕೊಂಡು ಅದು ಆಮೇಲೆ ಹಾಕ್ತೀನಿ. ಓಕೆನಾ? ಈಗ ನಂಗೆ ನೆಕ್ಸ್ಟ್ ಏನು ಬೇಕಪ್ಪ? ಈಗ ಒಂದು ಸ್ವಲ್ಪ ಲೈಕ್ ಫ್ರೈ ಆಗಿದೆ. ಸೊ ಈಗ ಮಾಡಿ ಶುಂಠಿ ಬೆಳ್ಳುಳ್ಳಿ ಹಿಂಗೆ ಅಂತೀಯ, ನನ್ನ ಕೈಯಲ್ಲಿ ಹಾಕಲ್ಲ ಟಿಯ, ನನ್ನ ಕೈಯಲ್ಲಿ ಹಾಕಲ್ಲ. ನನಗೆ ಐ ವಾಂಟ್ ದಿಸ್ ಟು ಕಮ್ ವೆರಿ ಕ್ಲಿಯರ್ಲಿ, ಸೊ ಐ ವಿಲ್ ಯೂಸ್ ನಾಟ್. ಐ ಆಮ್ ನಾಟ್ ಕಂಫರ್ಟಬಲ್ ವಿತ್ ದಿಸ್ ಇಸ್ 10 rupees ಪ್ಯಾಕ್. ನಾವು ಇಷ್ಟು ಹಾಕ್ತೀವಿ. ಲೈಕ್ ತುಂಬ ಲೈಕ್ 2-3 ಮೆಂಬರ್ಸಿಗೆ ಮಾಡ್ತೀರಾ 5 rupees ಸಾಕು. ಇದು ಫ್ರೈ ಮಾಡಿ 2 minutes ಫ್ರೈ ಮಾಡಿ. ಇವಾಗ ಪುದೀನ ಸ್ವಲ್ಪ, ಕೊತ್ತಂಬರಿ ಸ್ವಲ್ಪ. ಪುದೀನ, ಕೊತ್ತಂಬರಿ. Fry them well again. ಇಷ್ಟು ಫ್ರೈ ಆದಮೇಲೆ ಚಿಕನ್ ಆ್ಯಡ್ ಮಾಡ್ಕೋಬೇಕು. ಸೊ ನಾನು ಚಿಕನ್ ತೊಳೆದಿಟ್ಕೊಂಡಿದ್ದೀನಿ. ಚಿಕನ್ ಆ್ಯಡ್ ಮಾಡ್ಕೊಳ್ಳೋಣ. ಅಷ್ಟು ಇವಾಗ ಹಿಂಗೇನೆ ಟೊಮೆಟೊ ಸಾಸ್ ಟೊಮೆಟೊಸ್ ಹಾಕೊಂಡ್ಮೇಲೆ ಒಂದು 2 minutes ಫ್ರೈ ಮಾಡಿ ಆಮೇಲೆ ಮಸಾಲೆ ಹಾಕೊಳ್ಳೋಣ. ಅಷ್ಟು 2 minutes ಫ್ರೈ ಮಾಡಿ ಆಮೇಲೆ ಮಸಾಲೆ ಹಾಕೊಳ್ಳೋಣ. ಚಿಲ್ಲಿ ಪೌಡರ್ ಹಾಕೊಳ್ತೀನಿ. ಲೈಕ್ ಯು ನೋ ದ ಕ್ವಾಂಟಿಟಿ, ಅಥವಾ ಐ ಡೋಂಟ್ ನೋ ನನಗೆ ಲೈಕ್ ಪರ್ಟಿಕ್ಯುಲರ್ ಆಗಿ ಇಷ್ಟಿಷ್ಟೇ ಹಾಕೋಬೇಕು ಅಂತಿದ್ರೆ ನನಗೆ ಅದು ನೋಡಿದ್ರೆ ಗೊತ್ತಾಗುತ್ತೆ. ಸೊ ನಿಮಗೆ ಎಷ್ಟು ಕ್ವಾಂಟಿಟಿ ಬೇಕು, ನಿಮಗೆ ಎಷ್ಟು ಖಾರ ಬೇಕು ನೀವು ಅಷ್ಟು ಹಾಕೋ. ಸಿನ್ಸ್ ನಾನು ಎಷ್ಟೇ ಹಾಕೋದು ಅಲ್ಲಿ ಬ್ಯಾಲೆನ್ಸ್ ಸ್ಪೈಸ್ ಸಮ್ ಹೌ. ಸೊ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಖಾರ ಪುಡಿ ನೀವು ಹಾಕಿ. ಚಿಲ್ಲಿ ಪೌಡರ್ ಹಾಕ್ಕೊತಿದ್ದೀನಿ. ನೆಕ್ಸ್ಟ್ ಧನಿಯಾ ಪುಡಿ, ಧನಿಯಾ ಪುಡಿ ಕೂಡ ಬಟ್ ತುಂಬ ಜಾಸ್ತಿ ಹಾಕ್ಕೊಬೇಡಿ. ಇವಾಗ ಆಲ್ರೆಡಿ ನೀವು ಪುದೀನ ಕೊತ್ತಂಬರಿ ರುಬ್ಕೊಂಡು ಆ ಪೇಸ್ಟ್ ಹಾಕ್ತಿರಲ್ಲ, ದಟ್ ಇಸ್ ವೈ ತುಂಬ ಧನಿಯಾ ಪುಡಿ ಹಾಕ್ಬಿಟ್ರೆ ಆ ಫ್ಲೇವರೇ ಗೊತ್ತಿರುತ್ತೆ, ವಿಚ್ ವಿಲ್ ನಾಟ್ ಬಿ ಗುಡ್. ಸೊ ಸ್ವಲ್ಪ ಸ್ವಲ್ಪ ಅಂದರೆ ತೀರ ಸ್ವಲ್ಪ ಅಲ್ಲ, ಒಂದು ರೇಂಜ್. ನೆಕ್ಸ್ಟ್ ಕಮ್ಸ್ ಗರಂ ಮಸಾಲ. ಗರಂ ಮಸಾಲ ಹಾಕಿ
ಸ್ವಲ್ಪ ಪೆಪ್ಪರ್ ಪೌಡರ್, ಸ್ವಲ್ಪ ಪೆಪ್ಪರ್ ಪೌಡರ್, ಸ್ವಲ್ಪ ಅರಿಶಿನ. ಜಾಸ್ತಿ ಹಾಕೋಬಾರ್ದು, ನಾಟ್ ಇವನ್ ಹಾಫ್ ಸ್ಪೂನ್, ತುಂಬ ಕಮ್ಮಿ, ಜಸ್ಟ್ ಒಂದು ಫ್ಲೇವರ್ಗೆ ಅಷ್ಟೇ. ಸ್ವಲ್ಪ ಪೆಪ್ಪರ್ ಪೌಡರ್, ಅರಿಶಿನ ಎಷ್ಟು ಬೇಕೋ ಅಷ್ಟು, ಅದನ್ನು ಸ್ವಲ್ಪ ಹಾಕಿದ್ರೆ ಬಿ ಬೆಟರ್. ನೆಕ್ಸ್ಟ್ ಐ ಹ್ಯಾವ್ ದಿಸ್ ಬಿರಿಯಾನಿ ಮಸಾಲ. ಅದಕ್ಕೆ ಇದೂ ಸ್ವಲ್ಪ ಜಸ್ಟ್ ಒಂದು ಫ್ಲೇವರ್ಗೆ ಅಂದರೆ ಐ ಆಮ್ ಆ್ಯಡಿಂಗ್ ದಿಸ್ ಅ ಲಿಟಲ್ ಬಿಟ್. ಇಷ್ಟು ಹಾಕೊಂಡಿದ್ದೀನಿ ನಾನು. ಅಲ್ಲಿ ಮಿಕ್ಸ್, ಇವಾಗ ಅಲ್ಲಿಗೆ ಮಿಕ್ಸ್. ಇದೊಂದು ಮಿಕ್ಸ್ ಕೊಟ್ಟು 1-2 ಮಿನಿಟ್ಸ್ಗೆ ರುಬ್ಬಿರೋ ಪೇಸ್ಟ್ನ ಹಾಕೋಬೋದು. ರುಬ್ಬಿರೋ ಪೇಸ್ಟ್ನ I'll show you ಎಷ್ಟು ಕಮ್ಮಿ ಪೇಸ್ಟ್ ಅದು. ಅಂದರೆ ತುಂಬ ಪೇಸ್ಟ್ ಹಾಕ್ಬಿಟ್ರೆ ಗ್ರೀನ್ ಬಂದ್ಬಿಡುತ್ತಲ್ಲ, ಸೊ ಇದು ಫ್ಲೇವರ್ಗೆ ಅಂತ ಜಸ್ಟ್ ಆ್ಯಡೆಡ್ ಅ ಲಿಟಲ್ ಬಿಟ್. ಇಷ್ಟೇ ಪೇಸ್ಟ್ ಹಾಕ್ಕೊಂಡಿರುತ್ತೆ, ಜಾಸ್ತಿ ಹಾಕ್ಕೊಂಡಿಲ್ಲ. ಮಿಕ್ಸ್ ಕೊಡಬೇಕು. ಸೊ ಇವಾಗ ತುಪ್ಪ ಹಾಕೋತೀನಿ, ಸ್ವಲ್ಪ ತುಪ್ಪ. ಡನ್. ಸೊ ಇವಾಗ ಇಟ್ಸ್ ಆಲ್ಮೋಸ್ಟ್ ಡನ್. ನೀರು ಹಾಕ್ಕೊಂಡು ಕುದಿಸ್ಕೊಡೋಣ. ಸಾರಿ, ಆಲ್ಸೋ ನೀರು ಹಾಕೊಳ್ಳೋಕ್ಕೂ ಮುಂಚೆ ಅಕ್ಕಿ ಎಷ್ಟು ಹಾಕ್ತೀರ ಅಷ್ಟು ಉಪ್ಪು ಇವಾಗಲೇ ಹಾಕೋಬಿಡಿ. ಸೊ ದಟ್ ಉಪ್ಪು ಚಿಕನ್ ಕೂಡ ಉಪ್ಪು ಹಿಡಿಯುತ್ತೆ. ಸೊ ಈಗ ನಾನು ಐ ಆಮ್ ಡೂಯಿಂಗ್ ಇಟ್ ಫಾರ್ ಆಲ್ಮೋಸ್ಟ್ 2.5 ಗ್ಲಾಸ್ ಆರ್ 2.25 ಗ್ಲಾಸ್ ಹಾಕ್ತೀನಿ. ಸೊ ನಾನು ಅಷ್ಟು ಉಪ್ಪು ಹಾಕ್ಕೊತೀನಿ. ಮಿಕ್ಸ್ 2 ಮಿನಿಟ್ಸ್ ಮಿಕ್ಸ್. I'm sure it's so good, so good. So ನೀವು ಚಿಕನ್ ಮಾಡಬೇಕಾದ್ರೆ try this recipe once and let me know how is it. Wait, I'll show you. ಇಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂದರೆ ಆ್ಯಕ್ಚುಲಿ ಇದು ಹಿಂಗೆ ಇದೆಯಲ್ಲ. ಸೊ ನೀವು ಇದನ್ನ ಇಷ್ಟನ್ನೇ ನೀವು ಚಪಾತಿಗೆ ಅಥವಾ ಅಥವಾ ಹಾಗೆ ಸೈಡ್ಸಿಗೆ ಯು ಕ್ಯಾನ್ ಹ್ಯಾವ್. ಇಟ್ ವಿಲ್ ರಿಯಲಿ ಬಿ ವಾವ್. ಸೊ ಇಷ್ಟು ಮಾಡಿರ್ತೀರಲ್ಲ, ಇಷ್ಟನ್ನೇ ನೀವು ತಿನ್ಕೋಬೋದು. ಆ್ಯಂಡ್ ಶೋ ಸಿ ಹೌ ಬ್ಯೂಟಿಫುಲ್ ಇಟ್ ಇಸ್. ಸೊ ಒಂದು 2 ಮಿನಿಟ್ಸ್ ಆದಮೇಲೆ ನೀರು ಹಾಕ್ಕೊಬಿಡೋಣ. 2 ಮಿನಿಟ್ಸ್ ಫ್ರೈ ಆಗಿದೆ, ನೀರು ಹಾಕ್ಕೊಬಿಡೋಣ. ಅನ್ನಕ್ಕೆ ಎಷ್ಟು ಬೇಕು ಅಷ್ಟೇ ನೀರು ಹಾಕ್ಬಿಡಿ. ಡೋಂಟ್ ಪುಟ್ ಎನಿಥಿಂಗ್ ಎಕ್ಸ್ಟ್ರಾ ನೀರು ಹಾಕ್ಬಿಡಿ. ಬಿಕಾಸ್ ಉದ್ರಾಗಿ ತುಂಬ ಚೆನ್ನಾಗಿ ಬರುತ್ತೆ.
3 4 ಸೊ ಇದನ್ನು ನಾನು ಇವಾಗ ಚೆನ್ನಾಗಿ ಕುದಿಸ್ತೀನಿ. ಚೆನ್ನಾಗಿ ಕುದಿದ್ರೆ ಅನ್ನ ಬೇಗ ಆಗುತ್ತೆ. ಆಲ್ಸೋ ಇವಾಗಲೇ ನಿಂಬೆಹಣ್ಣು ಹಾಕೋಬಿಡಿ. ಇವಾಗಲೇ ನಿಂಬೆಹಣ್ಣು ಹಾಕೋಬಿಡಿ. ಚೆನ್ನಾಗಿ ಕುದಿ ಬರಲಿ. ಕುದಿ ಬಂದಮೇಲೆ ಅಕ್ಕಿ ಹಾಕ್ಕೊತಾ ಇದ್ದೀನಿ. ನೀರು ಹಾಕಿದ್ರು ನಿಂಬೆಹಣ್ಣು ಹಾಕ್ಕೊತಾ ಇದ್ದೀನಿ. ಎಷ್ಟು ಬೇಕೋ ಅಷ್ಟೇ, ಎಕ್ಸ್ಟ್ರಾ ಹಾಕ್ಬಾರ್ದು. ನಾನು ದೊಡ್ಡ ನಿಂಬೆಹಣ್ಣಲ್ಲಿ ಐ ಟೇಕನ್ ಹಾಫ್ ಅಲ್ಲ, ಒಂದು ಮುಕ್ಕಾಲು ಭಾಗ ಅಷ್ಟು ನಾನು ತೊಗೊಂಡು. ತುಂಬ ಹುಳಿ, ತುಂಬ ಖಾರ, ತುಂಬ ಫ್ಲೇವರ್ಸ್ ಹೋಗಿದೆ. ಸೊ ಪುಟ್ ಎವ್ರಿಥಿಂಗ್ ಇನ್ ಲಿಮಿಟ್. ಅಷ್ಟೇ. ಇದು ಕುದಿಯೋದಕ್ಕೆ ಬಿಟ್ಬಿಡ್ಬೇಕು. ಈಗ ಚೆನ್ನಾಗಿ ಕುದಿ ಬಂದಮೇಲೆ ಆಮೇಲೆ ಅಕ್ಕಿ ಹಾಕೋಣ. ಕುದಿಯೋವರೆಗೂ ಚೆಕ್ ಬ್ರೇಕ್. ಕುದಿ ಬಂದಿದೆ. ಸೊ ಅದಕ್ಕೆ ಇವಾಗ ಅಕ್ಕಿ ಹಾಕೋತಾ ಇದ್ದೀನಿ. ಸೊ ಅಕ್ಕಿ ಹಾಕ್ಕೊಂಡಿದ್ದೀನಿ. ಅಲ್ಲಿ ಗಿವ್ ಮಿಕ್ಸ್. ಇದನ್ನು ಕಲಿಸಿ ಒಂದು 2 ಮಿನಿಟ್ಸ್ ಹೈ ಫ್ಲೇಮಲ್ಲಿ ಇಟ್ಕೊಡ್ತೀನಿ. 2 ಮಿನಿಟ್ಸ್ ಹೈ ಫ್ಲೇಮಲ್ಲಿ ಇಟ್ಕೊಂಡು ಮತ್ತೆ ಬಂದು ಕಲಿಸ್ತೀನಿ. ಈಗ 2 ಮಿನಿಟ್ಸ್ ಆಗೋದಕ್ಕೆ. ಓಕೆ. ಸೊ ವಾಟ್ ಯು ಗೈಸ್ ಡು, ಅಕ್ಕಿ ಹಾಕ್ಕೊಂಡಿದ್ದೀವಲ್ಲ, ಸೊ ಒಂದು 2 ಮಿನಿಟ್ಸ್ ಹಾಗೆ ಬಿಟ್ಟು ಮತ್ತೆ ಬಂದು ಮಿಕ್ಸ್ ಮಾಡಿ, ಮತ್ತೆ ಒಂದು ಸ್ವಲ್ಪ ಹಾಗೆ ಇಟ್ಟು ಮತ್ತೆ ಬಂದು ಮಿಕ್ಸ್ ಮಾಡಿ. ಸೊ ಒಂದು ಟೆಕ್ಸ್ಚರ್ ಇನ್ನೇನು ಅನ್ನ ಆಗುತ್ತೆ ಅಲ್ಲಿವರೆಗೂ ಮಿಕ್ಸ್ ಕೊಡ್ತಾನೆ ಇರಲಿಲ್ಲ. ನೋಡಿ, ಕಂಪ್ಲೀಟ್ಲಿ ಲೈಕ್ ಸ್ವಲ್ಪ ಬಿಟ್ಟು ಮಿಕ್ಸ್ ಮಾಡಿ. ಓಕೆ, ನಾನು ಇದು ಸ್ವಲ್ಪ ಆಗಲಿ. ನೋಡಿ, ಇಷ್ಟಕ್ಕೆ ಬರಬೇಕು. ಇಷ್ಟಕ್ಕೆ ಬಂದಮೇಲೆ ಸ್ವಲ್ಪ ಮೇಲೆ ತುಪ್ಪ ಹಾಕ್ಕೊಂಡು ದಮ್ಗಿಟ್ಬಿಡ್ಬೇಕು. ಇಷ್ಟು ಟೆಕ್ಸ್ಚರಿಗೆ ಬಂದಮೇಲೆ ಈಗ ಮೇಲೆ ತುಪ್ಪ ಹಾಕ್ಕೋಬೇಕು. ಮಾಡಿ ಕಂಪ್ಲೀಟ್ ಪ್ಯಾಕೆಟ್ ಮೇಲೆ ತುಪ್ಪ ಹಾಕೊಂಡು ದಮ್ಗಿಟ್ಬಿಡ್ಬೇಕು. ತುಪ್ಪ ಹಾಕಿದ್ದೀನಿ. ಇವಾಗ ಕ್ಲೋಸ್ ಮಾಡಿ ಒಂದು ದೊಡ್ಡ ಪಾತ್ರೆಯಲ್ಲಿ ನೀರು ತುಂಬಿಸಿ ಇದ್ರ ಮೇಲೆ ಭಾರ ಇಟ್ಟು ಫಾರ್ ಅರೌಂಡ್ 10 ಮಿನಿಟ್ಸ್. ಹೇಗೆ ಗೊತ್ತಾಗುತ್ತೆ ಅನ್ನ ಆಗಿದೆ ಅಂದರೆ, ನೀರು ಮೇಲೆ ಇಟ್ಟಿರ್ತೀರಲ್ಲ, ಅದರಲ್ಲಿ ಚಿಕ್ಕ ಬಬಲ್ಸ್ ಬರುತ್ತೆ. ದೆನ್ ಯು ನೋ ದಟ್ ದ ರೈಸ್ ಇಸ್ ರೆಡಿ. ಸೊ ರೆಡಿ ಆದಮೇಲೆ ಐ ಸಿ ಗೈಸ್. ನಾನು ಭಾರ ಇಟ್ಟಿದ್ದೀನಿ. ಒಂದು 10 ಮಿನಿಟ್ಸ್ ಆದಮೇಲೆ ದಿಸ್ ವಿಲ್ ಬಿ ರೆಡಿ. ಓಕೆ, ಸೊ ಬೈ ದ ಟೈಮ್ ಬಿರಿಯಾನಿ ರೆಡಿ ಆಗೋಷ್ಟರಲ್ಲಿ ನಾನು ಮೊಸರು ಬಜ್ಜಿಗೆ ರೆಡಿ ಇಟ್ಕೊಂಡೆ. ದಿಸ್ ಚೋಟು ಕೇಮ್ ಆ್ಯಂಡ್ ನೌ ಶಿ ವಿಲ್ ಡೂ ದಿಸ್. ಇವಾಗ ಇವಳು ಮಾಡ್ತಾಳೆ. ಕುಕ್ಕುನ್ ಮಾಡ್ತೀಯಾ? ನೋಡಿ, ಹಂಗಲ್ಲ ಪಟಾಣಿ. ವಾ, ಒಂದು ನಿಮಿಷ. ನೀನು ಮಾಡು. ಮಾಡು. ಓಕೆ, ಇದು ಚಾಪ್ಡ್. ನೆಕ್ಸ್ಟ್ ಈಗ ಸೌತೆಕಾಯಿ ಚಾಪ್ ಮಾಡ್ಕೊಳ್ಳೋಣ. ಇರೋ ಪುಟಾಣಿ. ಶಿಫ್ಟ್
ಇರು ಅದನ್ನ ಹಾಕ್ಬರೋದು. ಕಟ್ಟಿ ಬರುತ್ತೆ ಹೆಸರು. ಸೌತೆಕಾಯಿ ಚಾಕ್ಲೇಟ್ ನಾನು ಏನು ಮಾಡ್ತೀಯಾ? ಕುಕ್ಕರ್ಗೆ ಮಾಡು ಮಾಡು ಒಂದು ನಿಮಿಷ ಮಾಡು. ಮಾಡು ಮಾಡು. ಏನು ಮಾಡ್ತಾ ಇದೀಯಾ ಇವಾಗ? ನಾನು ಹ್ಞೂ ಅಡುಗೆ ಮಾಡ್ತಾ ಇದ್ದೀನಿ. ಏನು ಅಡುಗೆ ಮಾಡ್ತಾ ಇದೀಯಾ? ನಿಂಗೆ ಹ್ಞೂ ಚಿಕನ್ ಮಾಡ್ತಾ ಇದ್ದೀನಿ. ಚಿಕನ್ ಮಾಡ್ತಾ ಇದೀಯಾ? ಮೊಸರು ಹಾಕೋಣ. ನಾನು ಹೋಗ್ತೀನಿ. ಹಾಕ್ಯಾ? ತಗೋ. ಮೊಸರು ಬಜ್ಜಿ ರೆಡಿ. ನಾವು ಬಿರಿಯಾನಿ ಕೂಡ ರೆಡಿ ಆಗಿದೆ. ವಿಲ್ ಸಿ ಹೌ ಇಟ್ಸ್ ಟರ್ನ್ಡ್ ಔಟ್. So good, so good. I'll mix this. ಇವಾಗ ಮಿಕ್ಸ್ ಮಾಡ್ತೇನೆ. See how it is. I'll taste and see how it is. Hingite and don't know. Okay. It's too good, too good, too good. But you guys try once and let me know how good it is, like how it turned out. ಹೇಗೆ ಬಂತು ಅಂತ ನೀವು ಕೂಡ ಟ್ರೈ ಮಾಡಿ. ಹಾಂ ಸಾಕು ಸಾಕು. ನಾವು ಇವಾಗ ನಾನು ಟೀಯಾಗ ಹಾಕ್ಕೊಡ್ತೀನಿ. ವೆಲ್ಸಿ ವಾಶ್ ಇದು ತಿನ್ಬಿಟ್ಟು ಹೇಳ್ತೀಯ ಹಂಗಿದೆ ಅಂತ. ಪೀಸ್ ಮಾಡಲಾ? ಅನ್ನ ತಿನ್ಬಿಟ್ಟು ಹೇಳು ಹೇಗಿದೆ ಅಂತ. ಅನ್ನದಿಯಾ? ಪೀಸ್ ಅಲ್ಲ, ಅನ್ನ ತಿಂದ್ಬಿಟ್ಟು ಹೆಂಗಿದೆ ಅಂತ. ಓಕೆನಾ? ಬಿಸಿ ಇದೆಯಾ? ಹಾಸಲ? ಮೊಸರು ಹಾಕೊಂಡು ಕಲಿಸ್ಕೊ. ಇಲ್ಲಿ ಮೊಸರು ಪೀಸ್ ಹಾಕೊಂಡು ಕಲಿಸ್ಕೊ. ಹೆಂಗಿದೆ? ಚೆನ್ನಾಗಿದೆಯಾ? ಓಕೆ ಬಾಯ್ ಬಾಯ್. ನೀನು ಬಾಯ್ ಮಾಡು. ಬಾಯ್. ಪಪ್ಪಿ ಕೊಡು, ಪಪ್ಪಿ ಕೊಡು, ಪಪ್ಪಿ ಕೊಡು, ಪಪ್ಪಿ. ಬಾಯ್. ನೆಕ್ಸ್ಟ್ ವಿಡಿಯೋಸಲ್ಲಿ ಸಿಗ್ತೀನಿ. ನೆಕ್ಸ್ಟ್ ವಿಡಿಯೋ
ವಿಡಿಯೋ ಮಾಡ್ತೀನಿ. ಹಾಂ ಬಾಯ್. ಬಾಯ್. This is really, really amazing. You guys go try once and then let me know. Now I'll enjoy my biryani. Thank you for watching. Do support, do like, share, and try my recipes. And that's all for today's vlog. Let's meet in our next video with a new recipe.